ಈ ಮಕ್ಕಳಲ್ಲಿ ಈ ಜೀವನ ಕೌಶಲ್ಯ ಫಸ್ಟ್ ಏನು ಹೇಳುತ್ತೆ ಅಂದರೆ, ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳಿರೋ ಹಾಗೆ ನಮ್ಮಲ್ಲಿ ಒಂದು ಪ್ರೊಡಕ್ಟಿವ್ ಲೈಫ್ ಸ್ಟೈಲ್ ಅನ್ನು ಬೆಳೆಸ್ಕೊಳ್ಬೇಕಾದ್ರೆ ಈ ಜೀವನ ಕೌಶಲ್ಯಗಳು ಬಹಳ ಅಗತ್ಯ. ಈ ಮನುಷ್ಯರಿಗೂ ಈ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂದರೆ, ಪ್ರಾಣಿಗಳು ಮನುಷ್ಯರು ಎಲ್ಲರೂ ನಾವು ಹುಟ್ತೀವಿ, ಬೆಳಿತೀವಿ, ಒಂದಿನ ಸಾಯ್ತೀವಿ. ಆದರೆ ಈ ಕೌಶಲ್ಯ ನಮ್ಮಲ್ಲಿ ಇದ್ದರೆ ನಾವು ಜೀವನವನ್ನು ಸಫಲವಾಗಿ ಹೇಗೆ ಕಳಿಬಹುದು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಈ ಜೀವನ ಕೌಶಲ್ಯಗಳು ನಮಗೆ ಕ್ರಿಯೇಟಿವ್ ಆಗಿ ಬದುಕೋದನ್ನು ಹೇಳ್ಕೊಡುತ್ತೆ. ಜೀವನ ಕೌಶಲ್ಯಗಳು ಅಥವಾ ಲೈಫ್ ಸ್ಕಿಲ್ಸ್ನ ಕಲಿತರೆ ಕರೆಕ್ಟ್ ಟೈಮಿಗೆ ನಾವು ಡಿಸಿಷನ್ಸ್ ತೊಗೊಳ್ಬಹುದು. ಖುಷಿಯಿಂದ ನೆಮ್ಮದಿಯಿಂದ ಬದುಕಲಿಕ್ಕೆ ಹೆಲ್ಪ್ ಆಗುವಂಥದ್ದು ಲೈಫ್ ಸ್ಕಿಲ್ಸು. ಈ ಲೈಫ್ ಸ್ಕಿಲ್ಸ್ ಅನ್ನೋದಕ್ಕೆ ನಾವು ಈ ಥರದ್ದೇ ಈಗ ನಾವು ಸಿಲೆಬಸ್ಸಲ್ಲಿ ಫ್ರೇಮ್ ಮಾಡ್ದಂಗೆ ಇದೇ ಕಲಿಬೇಕು, ಅದೇ ಕಲಿಬೇಕು, ಇದು ಮಾತ್ರ ಲೈಫ್ ಸ್ಕಿಲ್ಸ್ ಅಂತ ಹೇಳಲಿಕ್ಕಾಗಲ್ಲ. ನಮ್ಮ ಇಡೀ ಜೀವನವನ್ನು ಚೆನ್ನಾಗಿ ನಡೆಸಲಿಕ್ಕೆ ಬೇಕಾಗಿರೋವಂಥ ಪ್ರತಿಯೊಂದು ಆಸ್ಪೆಕ್ಟ್ಸ್ನೂ ನಾವು ಲೈಫ್ ಸ್ಕಿಲ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಅದಕ್ಕೆ ಅದನ್ನು ಲೈಫ್ ಸ್ಕಿಲ್ಸ್, ನಮ್ಮ ಲೈಫಿಗೆ ಬೇಕಾಗಿರೋವಂಥ ಸ್ಕಿಲ್ಸ್ ಯಾವುದೇ ವಿಷಯ ಇರಬಹುದು, ಇದೆಲ್ಲ ಸ್ಕಿಲ್ಸ್ ಅಂತ ಕರಿತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.